ಹೊಲ ಹೆಂಗೆ ರಾಗಿ ಕುಯ್ದ್ರ? ಪೊಂಗಲ್ಗೆ ಸ್ವಲ್ಪ ಸಣ್ಣಕ್ಕೆ ಕಾಯ್ಚೂರು ಹೆಚ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಮಡಿಕೊಳ್ಳಿ. ಒಂದು ಗ್ಲಾಸ್ ಅಕ್ಕಿ, ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ. ಕಟ್ಕೊಳ್ಳಿ ಇವಾಗ. ಒಂದು ಗ್ಲಾಸ್ ಹೆಸರುಬೇಳೆ, ನಮ್ಮ ಅಳತೆಗೆ ತಕ್ಕಾದಷ್ಟು ನೀರಿಕ್ಕಿ. ಕುದಿಯೋ ನೀರಿಗೆ ಬಿಡೋದು. ಬೇಳೆನೂ ಅಕ್ಕಿನೂ ಬಿಸಿ ಮಾಡಿ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ. ಕಡ್ಡಿ ಕರಿಬೇವು ಅಕ್ಕಿ ಬೇಯುವಾಗಲೇ ಹಾಕಿದ್ದೀನಿ. ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಒಗ್ಗರಣೆಗೆ ಹಾಕ್ಬೋದು. ಏನು ಮಾಡ್ತ್ಯಾಕೋ? ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಣ್ಣೆ ಬಿಡಿ ಎಷ್ಟು ಬೇಕು. ಜೀರಿಗೆ ಮೆಣಸು ಎಣ್ಣೆಗೆ ಹಾಕಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಚೂರು ಹಾಕಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ಎಲ್ಲ ನಮ್ಮ ಇವ್ರಿಗೆಲ್ಲ ಗುರ್ತಿರೋ ನಮಗೂ ಗುರ್ತಿರ್ತಾರಲ್ಲ. ಇವಾಗೋಳು ಚಿಕ್ಕ ತುಂಬಾ ಚೆನ್ನಾಗಿ ಮಾಡ ಉದ್ದಿನೊಡೆ ಸಮೇತವಾಗಿ ನಮ್ಗೆ ತುಂಬಾ ಭರ್ಜರಿ ಅಡಿಗೆ ಮಾಡಿ ಹಾಕ್ತಾವ್ರೆ. ನೀವು ನೋಡಿ ಅವ್ರ ಅಡಿಗೆ. ಹಾಯ್, ನಮ್ಮ ಶಾಂತಮ್ಮ ಅಡುಗೆ ಮನೆ ಕುಕ್ ಮಾಡಿದ್ದಾರೆ. ನಮಗೆಲ್ಲ ಊಟ ತಿಂಡಿ ಟೇಸ್ಟ್ ನೋಡ್ತಾ ಇದ್ದೀವಿ, ತುಂಬ ರುಚಿಯಾಗಿದೆ. ನೀವು ಫಾಲೋ ಅಪ್ ಮಾಡಿ, ಮಾಡಿರೋ ವಿಧಾನ ತುಂಬ ಚೆನ್ನಾಗಿದೆ. ನಾವೆಲ್ಲೋ ಇದ್ದವ್ರನ್ನ ಕರೆದು ಕೊಟ್ಟು ಟೇಸ್ಟ್ ನೋಡಿ ಅಂತವ್ರೆ, ಫಾಲೋ ಅಪ್ ಮಾಡಿ. ಉದ್ನಡೆ, ಕಾಯಿ ಚಟ್ನಿ, ಪೊಂಗಲು ಸೂಪರಾಗದೆ. ಮನೇಲಿ ಮಾಡ್ಕೊಂಡು ನೀವು ಹಂಗೆ ತಿನ್ನಬೇಕು. ಸಪೋರ್ಟ್ ಮಾಡಿ. ಸೂಪರ್ ಅದೇ, ಸುಮ್ಮನೆ ಹೇಳೋದಲ್ಲ, ಅವ್ರ ಅಡ್ವರ್ಟೈಸ್ಗೆಲ್ಲ ಚೆನ್ನಾಗಿ ಮಾಡಿದ್ರ. ಶಾಂತ ಚೆನ್ನಾಗಿ ಮಾಡಿದ್ದಿ. ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ತಿನ್ನು ಚಿಕ್ಕಮ್ಮ, ಚೆನ್ನಾಗಿದ್ರೆ. ನಾನು ಈ ಊಟ ಮಾಡಿದ್ದೆ. ಸೂಪರ್ ಕಾಂಬಿನೇಷನು. ಶಾಂತಕ್ಕನಿಗೆ ಜೈ. ಎಲ್ಲ ಫಾಲೋ ಅಪ್ಪರು ಎಷ್ಟು ನೀವು ಇಂಟ್ರೆಸ್ಟ್ ಕೊಡ್ತೀರೋ ಅಷ್ಟು ಮುಂದೆ ಅಡುಗೆನ ಚೆನ್ನಾಗಿ ಮಾಡಿಕೊಡ್ತಾರೆ. ಎಲ್ಲ ಫಾಲೋ ಅಪ್ ಮಾಡಿ. ಹೊಲ ಹೆಂಗೆ ರಾಗಿ ಕುಯ್ದ್ರ? ರಾಗಿ ಚೆನ್ನಾಗಿ ಆಗಿತ್ತಾ? ಮಳೆ ಹುಯ್ತಾ ಇಲ್ವಾ? ನಾನಂತೂ ತುಮಕೂರು ಬಿಟ್ಬಿಟ್ಟು ಬಂದು ಇಲ್ಲಿ 3 ದಿನದಿಂದ ಸಾಯ್ತಾ ಇದ್ದೀನಿ ಬಿಸಿಲಲ್ಲಿ. ಹೆಂಗೋ ಕುಯ್ಯಕ್ ಹೋಗಿದ್ದಲ್ಲಕ್ಕ, ಕುಯ್ಸ್ಬಿಟ್ಟಿದ್ದೀನಿ. ಇದು ಮಿಷಿನ್ ಕೊಡ್ಲಿಲ್ಲ. ರಾಗಿ ಹಿಟ್ಟಾಡೋಯ್ತಂತೆ. ಜನೇನೆ ಉದ್ರೋಗ್ಬಿಟ್ಟ ಕೆಳಕ್ ಒಂದ್ಸರಿ. ಅದೇ ತಾರೋಗ್ಬಿಡ್ತಲ್ಲಕ್ಕ, ಒಣಗೋಗ್ಬಿಟ್ಟೈತೆ. ಸುಮ್ಮನೆ ಆಗ್ಬಿಟ್ಟೆ. ನಾನು ಆಯ್ದವ್ರೆ ಎಲ್ಲ ಕಟ್ಟಿ ಎಲ್ಲ ಮಾಡವ್ರೆ, ಏರ್ಕೊಂಬರ್ಬೇಕಷ್ಟೇ. ಗಿಡ ಹಾಕಿದ್ವು, ಮೆಣಸಿನ ಗಿಡದಲ್ಲಿ ಒಣಗೋದ್ವಾ? ಒಣಗೋದು. ನೀರು ಹಾಕ್ಲಿಲ್ವಾ? ಮಳೆ ಉಯ್ದಿಲ್ಲ? ಊದಿಲ್ಲ. ಮತ್ತೆ ಈಗ ಹೊಲ ಎಲ್ಲ ಕುಯ್ದಲ್ಲಿ ಗುಡಿ ಹಾಕಿದ್ದೀರಾ? ಗುಡ್ಡೆ ಹಾಕಿವಿ. ಯಾರು ಒಣಗಾಕಿರೋದು ನಿಮ್ದಾ? ಬೆಳ್ಸಮ್ಮನವ್ರದ? ಎಲ್ಲ ತೆಂಗಿನ ಮರಕ್ಕೆ ಒಣಗೋದಿಲ್ಲ ಅಂದ್ಬಿಟ್ಟು ಒಣಗಾಕ್ತೆ. ಸುಮ್ಮನೆ ಕೂರೋ ಅಜ್ಜಿ ಎಲ್ಲ ಬಿಡು ನೀನು. ಹೆಂಗೋ ಒಡ್ಡಾಡ್ತದೆ. ಬೆಂಗಳೂರಿಂದ ಬಂದ್ಬಿಟ್ಟಿದ್ಯಲ್ಲ ಇಲ್ಲಿ ಹೊಲ ಮನೆ ಮಾಡಕ್ಕೆ. ಇನ್ನೇನ್ ಮತ್ತಿ?
ತಗೋದ ಚಂದ್ರ ಶಾಂತಮ್ಮ ತುಂಬ ಚೆನ್ನಾಗೈತೆ ಮಾಡಿರೋದು. ಶಾಂತಮ್ಮ ಮಾಡಿರೋದು ಅಡುಗೆ ಊಟ ಚೆನ್ನಾಗೈತೆ. ನೀವು ಮಾಡ್ಕೊಂಡು ತಿನ್ಬಿಟ್ಟು ಸಪೋರ್ಟ್ ಮಾಡಿ. ಖಾರ ಪೊಂಗಲು ಚಟ್ನಿ ಉದ್ದಿನಡೆ ತಿಂದು ಹೇಗದೆ ಅನ್ನೋದ ತಿಳಿಸಿ. ತುಪ್ಪ ಹಾಕ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಳುಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಹೆಸ್ರುಬೇಳೆ ಖಾರ ಪೊಂಗಲು ಜೀವಕ್ಕೆ ಒಳ್ಳೆಯದು, ತಂಪು. ಮಾಡ್ಕೊಂಡು ತಿಂದು ಮಕ್ಳುಗಳಿಗೂ ಕೊಡಿ.